ನಮಸ್ಕಾರ. ಬನ್ನಿ, ಇವತ್ತು ನಾವು ವಿಜ್ಞಾನ ಲೋಕದಲ್ಲಿ ದೊಡ್ಡ ಸಾಧನೆ ಮಾಡಿದ್ರೂ ಅಷ್ಟಾಗಿ ಬೆಳಕಿಗೆ ಬರದ ಕೆಲವು ಅದ್ಭುತ ಮಹಿಳೆಯರ ಬಗ್ಗೆ ಮಾತಾಡೋಣ. ಭಾರತೀಯ ವಿಜ್ಞಾನದ ಪ್ರಮುಖ ಮಹಿಳೆಯರು ಇದೇ ನಮ್ಮ ಇವತ್ತಿನ ಚರ್ಚೆಯ ವಿಷಯ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಶೇಷ ದಿನದಂದು ವಿಜ್ಞಾನ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ ಕೆಲವು ಮಹಿಳೆಯರನ್ನ ಸ್ಮರಿಸಿಕೊಳ್ಳುವುದು ತುಂಬಾನೇ ಅರ್ಥಪೂರ್ಣ. ಒಂದು ಪ್ರಶ್ನೆ: ವಿಜ್ಞಾನಿ ಅಂತ ಅಂದ್ತಕ್ಷಣ ನಮ್ಮ ಮನಸ್ಸಿಗೆ ಯಾರ ಮುಖ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೌದು, ಬಹುತೇಕರಿಗೆ ಆಲ್ಬರ್ಟ್ ಐನ್ಸ್ಟೈನ್, ಸಿ.ವಿ. ರಾಮನ್ ಅಥವಾ ನಮ್ಮ ಎ.ಪಿ.ಜೆ. ಅಬ್ದುಲ್ ಕಲಾಂ ಇಂಥವರ ಹೆಸರುಗಳೇ ನೆನ್ಪಾಗುತ್ತೆ ಅಲ್ವಾ? ಆದ್ರೆ ಈ ಲಿಸ್ಟ್ ಕಂಪ್ಲೀಟ್ ಅನ್ಸುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ವಿಜ್ಞಾನದ ಈ ಮಹಾನ್ ಪರಂಪರೆಯಲ್ಲಿ ಅಷ್ಟೇ ದೊಡ್ಡ ಸಾಧನೆ ಮಾಡಿ ತೆರೆಮರೆಯಲ್ಲೇ ಉಳುಗೋದ ಇನ್ನೂ ಎಷ್ಟೋ ಜನರಿದ್ದಾರೆ. ಅದರಲ್ಲೂ ಭಾರತದಲ್ಲಿ ವಿಜ್ಞಾನಕ್ಕೆ ಅಪಾರ ಕೊಡುಗೆ ನೀಡಿದ ಕೆಲವು ಮಹಿಳಾ ವಿಜ್ಞಾನಿಗಳ ಅದ್ಭುತ ಕಥೆಗಳನ್ನ ತಿಳಿಯೋಣ ಬನ್ನಿ. ಹಾಗಾದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ. ಮೊದಲಿಗೆ ಪ್ರಕೃತಿಯ ಮೂಲಭೂತ ಶಕ್ತಿಗಳನ್ನೇ ಅರ್ಥ ಮಾಡ್ಕೊಂಡವರ ಕಥೆ, ಅಂದ್ರೆ ವಾತಾವರಣದ ಎತ್ತರದಿಂದ ಹಿಡಿದು ಸಾಗರದ ಆಳದವರೆಗೂ ತಮ್ಮ ಸಂಶೋಧನೆಯಿಂದ ಜಗತ್ತನ್ನೇ ಅಳಿದವರು ಇವರು. ಇವರ ಹೆಸರು ಅನ್ನಾಮಣಿ, ಭಾರತ ಕಂಡ ಪ್ರಮುಖ ಹವಾಮಾನ ವಿಜ್ಞಾನಿ. ಗಾಳಿಯ ಸ್ಪೀಡ್ ಮತ್ತೆ ಡೈರೆಕ್ಷನ್ ಅಳಿಯೋಕೆ 100ಕ್ಕೂ ಹೆಚ್ಚು ಉಪಕರಣಗಳನ್ನ ಇವರೇ ಡೆವಲಪ್ ಮಾಡಿದ್ರು. ಅಷ್ಟೇ ಅಲ್ಲ, ಸೌರ ವಿಕಿರಣದ ಬಗ್ಗೆ ತುಂಬಾ ಆಳವಾಗಿ ಸ್ಟಡಿ ಮಾಡಿ ನಮ್ಮ ದೇಶದ ಸೋಲಾರ್ ಎನರ್ಜಿ ರಿಸರ್ಚ್ಗೆ ಒಂದು ಗಟ್ಟಿ ಅಡಿಪಾಯ ಹಾಕ್ಕೊಟ್ರು. ಅಚ್ಚಾ, ಇದರ ಪರಿಣಾಮ ಏನು ಗೊತ್ತಾ? ನಾವು ದಿನಾ ನೋಡ್ತೀವಲ್ಲ ವೆದರ್ ಫೋರ್ಕಾಸ್ಟ್, ಅದು ಇವತ್ತು ಇಷ್ಟು ನಿಖರವಾಗಿ ಬರೋಕೆ ಇವರ ಕೆಲ್ಸಾನೇ ಕಾರಣ. ಅಂದ್ರೆ ಒಬ್ಬ ರೈತನಿಗೆ ಯಾವಾಗ ಮಳೆ ಬರುತ್ತೆ ಅಂತ ತಿಳಿಯೋಕೆ, ಪೈಲಟ್ಗಳಿಗೆ ಸೇಫ್ ಆಗಿ ಫ್ಲೈಟ್ ಓಡಿಸೋಕೆ, ಹೀಗೆ ಪ್ರತಿಯೊಂದರ ಹಿಂದೆ ಅನ್ನಾಮಣಿಯವರ ಶ್ರಮ ಇದೆ. ಸರಿ, ಈಗ ವಾತಾವರಣದಿಂದ ನೇರವಾಗಿ ಸಮುದ್ರದ ಆಳಕ್ಕೆ ಇಳಿಯೋಣ. ಇವರು ಅದಿತಿ ಪಂತ್, ಒಬ್ಬರು ಹೆಸರಾಂತ ಸಮುದ್ರ ವಿಜ್ಞಾನಿ. ಸಮುದ್ರದೊಳಗಿನ ಜೀವಿಗಳು, ಅಲ್ಲಿನ ಭೂವಿಜ್ಞಾನದ ಬಗ್ಗೆ ಇವರು ರಿಸರ್ಚ್ ಮಾಡಿದ್ರು. ವಿಶೇಷ ಅಂದ್ರೆ 1989ರಲ್ಲಿ ಅಂಟಾರ್ಟಿಕಾಕ್ಕೆ ಸಂಶೋಧನೆಗೆ ಹೋದ ಮೊದಲ ಭಾರತೀಯ ಮಹಿಳಾ ತಂಡದಲ್ಲಿ ಇವರು ಒಬ್ಬರಾಗಿದ್ರು. ಅವರ ಆ ಧೈರ್ಯದ ಹೆಜ್ಜೆ ಅಂಟಾರ್ಟಿಕ್ ಪರಿಶೋಧನೆಯಲ್ಲಿ ಭಾರತಕ್ಕೆ ಹೊಸ ಬಾಗಿಲನ್ನೇ ತೆರೀತು ಮತ್ತು ಸಾಗರದ ಪರಿಸರದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಹೆಚ್ಚಿಸಿತು. ಪ್ರಕೃತಿಯಿಂದ ಈಗ ಮಾನವನ ಆರೋಗ್ಯದ ಕಡೆಗೆ ಬರೋಣ. ವೈದ್ಯಕೀಯ ಲೋಕದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿ ಅದೆಷ್ಟೋ ಜೀವಗಳನ್ನ ಉಳಿಸಿದ ವಿಜ್ಞಾನಿಗಳ ಬಗ್ಗೆ ಈಗ ನೋಡೋಣ. ಇವರು ಅಸೀಮಾ ಚಾಟರ್ಜಿ, ಒಬ್ಬ ಬ್ರಿಲಿಯಂಟ್ ಕೆಮಿಸ್ಟ್. ಗಿಡಮೂಲಿಕೆಗಳಲ್ಲಿ ಅಡಗಿರೋ ಔಷಧಿ ಗುಣಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ರು. ಮಲೇರಿಯಾ ಮತ್ತು ಅಪಸ್ಮಾರದಂತಹ ರೋಗಗಳಿಗೆ ಆಯುರ್ವೇದ ಸಸ್ಯಗಳಿಂದಲೇ ಔಷಧಿ ಕಂಡುಹಿಡಿದಿದ್ದು ಇವರ ಅತಿ ದೊಡ್ಡ ಸಾಧನೆ. ಅಂದ್ರೆ ಗಿಡಗಳನ್ನೇ ಪ್ರಬಲ ಔಷಧಿಗಳಾಗಿ ಪರಿವರ್ತಿಸೋ ಫೈಟೋ ಮೆಡಿಸಿನ್ ಕ್ಷೇತ್ರದಲ್ಲಿ ಇವರೊಬ್ಬರು ನಿಜವಾದ ಪಯೋನೀರ್. ಇವರು ಡಾಕ್ಟರ್ ಇಂದಿರಾ ಹಿಂದೂಜಾ, ಒಬ್ಬ ಪ್ರಸಿದ್ಧ ವೈದ್ಯಕೀಯ ವಿಜ್ಞಾನಿ. ಸ್ತ್ರೀರೋಗ ಮತ್ತು ಬಂಜತನ ಚಿಕಿತ್ಸೆಯಲ್ಲಿ ಇವರದು ದೊಡ್ಡ ಹೆಸರು. 1986ರಲ್ಲಿ ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿಯ ಜನನಕ್ಕೆ ಕಾರಣರಾಗಿದ್ದು ಇವರೇ. ಇದೊಂದು ಐತಿಹಾಸಿಕ ಸಾಧನೆ. ಈ ಒಂದೇ ಒಂದು ಯಶಸ್ಸು ಮಕ್ಕಳಿಲ್ಲದೆ ಕಂಗೆಟ್ಟಿದ್ದ ಅದೆಷ್ಟೋ ದಂಪತಿಗಳ ಬಾಳಲ್ಲಿ ಹೊಸ ಭರವಸೆಯನ್ನೇ ಮೂಡಿಸಿತು. ಮುಂದೆ ಬರೋದು ಗಗನ್ದೀಪ್ ಕಂಗ್, ಇವತ್ತಿನ ಕಾಲದ ಪ್ರಮುಖ ವೈದ್ಯಕೀಯ ಸಂಶೋಧಕೆ. ಮಕ್ಕಳಲ್ಲಿ ಭೇದಿಗೆ ಕಾರಣವಾಗೋ ರೋಟಾವೈರಸ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ಲಸಿಕೆಗಳನ್ನು ಕಂಡುಹಿಡಿಯುವುದರಲ್ಲಿ ಇವರ ಪಾತ್ರ ತುಂಬ ದೊಡ್ಡದು. ಇವರ ಕೆಲಸದಿಂದ ಚಿಕ್ಕ ಮಕ್ಕಳಲ್ಲಿ ಬರುವ ಕಾಯಿಲೆಗಳನ್ನು ತಡೆಯೋಕೆ ಮತ್ತು ಲಸಿಕೆ ವಿಜ್ಞಾನವನ್ನು ಮುನ್ನಡೆಸೋಕೆ ದೊಡ್ಡ ಸಹಾಯವಾಗಿದೆ. ಅಷ್ಟೇ ಅಲ್ಲ, ಲಂಡನ್ನ ಪ್ರತಿಷ್ಠಿತ ರಾಯಲ್ ಸೊಸೈಟಿಗೆ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಅನ್ನೋ ಹೆಗ್ಗಳಿಕೆ ಕೂಡ ಇವರದು. ಆರೋಗ್ಯ ಕ್ಷೇತ್ರದಿಂದ ಈಗ ನಾವು ಭೌತಶಾಸ್ತ್ರದ ಬ್ರಹ್ಮಾಂಡಕ್ಕೆ ಕಾಲಿಡೋಣ. ಇಲ್ಲಿ ಭೂಮಿಯ ರಕ್ಷಣೆಯಿಂದ ಹಿಡಿದು ಬಾಹ್ಯಾಕಾಶದ ರಹಸ್ಯಗಳವರೆಗೂ ವಿಶ್ವದ ಮೂಲಭೂತ ನಿಯಮಗಳನ್ನೇ ಭೇದಿಸಿದ ಮಹಿಳಾ ವಿಜ್ಞಾನಿಗಳನ್ನು ನೋಡೋಣ. ಇವರೇ ನೋಡಿ ಟೆಸ್ಸಿ ಥಾಮಸ್. ಇವರನ್ನ ಭಾರತದ ಕ್ಷಿಪಣಿ ಮಹಿಳೆ ಅಂತಾನೆ ಕರೀತಾರೆ. ಯಾಕಂದ್ರೆ ಭಾರತದ ಹೆಮ್ಮೆಯ ಅಗ್ನಿ ಮಿಸೈಲ್ ಪ್ರೋಗ್ರಾಂನ ಹಿಂದೆ ಇದ್ದ ಪ್ರಮುಖ ಶಕ್ತಿ ಇವರು. ಮಿಸೈಲ್ ಗೈಡೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಇವರು ಎಕ್ಸ್ಪರ್ಟ್. ಇವರ ಸಂಶೋಧನೆಯಿಂದ ಏನಾಯ್ತು ಅಂದ್ರೆ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯ ಎಷ್ಟೋ ಪಟ್ಟು ಹೆಚ್ಚಾಯಿತು. ಅಷ್ಟೇ ಅಲ್ಲ, ಜಗತ್ತಿನ ಮುಂದೆ ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಅಂತ ನಿಲ್ಲೋಕೆ ಇದು ದೊಡ್ಡ ಕಾರಣವಾಯಿತು. ಕೆಲವು ದೇಶಗಳತ್ರ ಮಾತ್ರ ಇರೋ ಮಿಸೈಲ್ ಟೆಕ್ನಾಲಜಿ ನಮ್ಮತ್ರನೂ ಇದೆ ಅಂದ್ರೆ ಅದಕ್ಕೆ ಇಂಥವರ ಕೊಡುಗೆ ಅಪಾರ. ಇವರು ರೋಹಿಣಿ ಗೋಡ್ಬೋಲೆ, ಒಬ್ಬ ಶ್ರೇಷ್ಠ ಕಣಭೌತಶಾಸ್ತ್ರಜ್ಞೆ. ಈ ಇಡೀ ಬ್ರಹ್ಮಾಂಡ ಯಾವುದರಿಂದ ಆಗಿದೆ, ಅದರ ಮೂಲ ಕಣಗಳು ಯಾವುವು, ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಇವರ ಕೆಲಸ. ಹಿಗ್ಸ್ ಬೋಸಾನಿನಂತಹ ಮೂಲಭೂತ ಕಣಗಳ ಬಗ್ಗೆ ಇವರು ಸಂಶೋಧನೆ ನಡೆಸಿದ್ದಾರೆ. ಇದರಿಂದ ವಿಶ್ವದ ಬಗ್ಗೆ ನಮಗಿರೋ ತಿಳುವಳಿಕೆ ಇನ್ನಷ್ಟು ಆಳವಾಗುತ್ತೆ. ಅಷ್ಟೇ ಅಲ್ಲ, ಮಹಿಳೆಯರು ವಿಜ್ಞಾನದ ಕಡೆಗೆ ಬರಬೇಕು ಅಂತ ಸದಾ ಪ್ರೋತ್ಸಾಹಿಸ್ತಲೇ ಇರ್ತಾರೆ. ಮತ್ತು ಈ ಹೆಸರಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ,
ಕಲ್ಪನಾ ಚಾವ್ಲಾ, ಭಾರತೀಯ ಮೂಲದ ಮೊದಲ ಮಹಿಳಾ ಗಗನಯಾತ್ರಿ. ನಾಸಾಗಾಗಿ ಬಾಹ್ಯಾಕಾಶದಲ್ಲಿ ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ರು. ಆರ್ಬಿಟ್ನಿಂದಲೇ ನಮ್ಮ ಭೂಮಿಯ ವಾತಾವರಣವನ್ನು ಅಧ್ಯಯನ ಮಾಡಿದ್ರು. ಅವರ ಜೀವನ, ಅವರ ಸಾಧನೆ ಇವತ್ತಿಗೂ ಜಗತ್ತಿನಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯ ಸೆಲೆ ಅಲ್ವಾ? ಇಷ್ಟೆಲ್ಲ ಅದ್ಭುತ ಸಾಧಕರ ಕಥೆ ಕೇಳಿದ ಮೇಲೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ವಾಪಸ್ ಬರೋಣ. ಹಾಗಾದರೆ ವಿಜ್ಞಾನಿ ಅಂದ್ರೆ ನಿಜವಾಗ್ಲೂ ಯಾರು? ಅದರ ಅರ್ಥವಾದ್ರೂ ಏನು? ತುಂಬ ಸರಳವಾಗಿ ಹೇಳೋದಾದ್ರೆ, ವಿಜ್ಞಾನಿ ಅಂದ್ರೆ ಹೊಸ ಆಲೋಚನೆಗಳನ್ನು ಹುಡುಕುತ್ತಾ, ಪ್ರಯೋಗಗಳನ್ನು ಮಾಡುತ್ತಾ, ಜಗತ್ತಿಗೆ ಉಪಯುಕ್ತವಾದ ಜ್ಞಾನವನ್ನು ನೀಡುವ ಯಾವುದೇ ವ್ಯಕ್ತಿ. ಇದೊಂದು ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ ಡೆಫಿನಿಷನ್. ಹಾಗಾದ್ರೆ ಇದರಿಂದ ನಾವು ಕಲಿಯಬೇಕಾದ ಪಾಠ ಏನು? ತುಂಬಾ ಸಿಂಪಲ್. ವಿಜ್ಞಾನಕ್ಕೆ ಗಂಡು ಹೆಣ್ಣು ಹಿನ್ನೆಲೆ ಇದೊಂದು ಮುಖ್ಯ ಅಲ್ಲ. ಬೇಕಾಗಿರೋದು ಒಂದೇ, ಅದೇ ಕುತೂಹಲದಿಂದ ತುಂಬಿರೋ ಒಂದು ಮನಸ್ಸು. ಅಂದ್ರೆ ಯಾರಾದ್ರೂ ವಿಜ್ಞಾನಿ ಆಗ್ಬೋದು. ಹಾಗಾದ್ರೆ ಒಂದು ಯೋಚನೆ ಮಾಡೋಣ. ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಯಾವ ವಿಜ್ಞಾನದ ಫೀಲ್ಡನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ವಿ? ಯಾವುದು ನಮಗೆ ಹೆಚ್ಚು ಆಸಕ್ತಿ ಕೆರಳಿಸುತ್ತೆ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.